ನಮ್ಮ ಹಳ್ಳಿಗಳ ಕಡೆ ಇರುವಂತ ಈ ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿ ಅವಳಿಗೆ ಸರ್ಕಾರ ಎಚ್ಚೆತ್ಕೊಂಡಿದೆ. ಸರ್ಕಾರ ದೇ ವಾಂಟ್ ಟು ಬ್ರಿಂಗ್ ಇನ್ ಆರ್ಡಿನೆನ್ಸ್, ಒಂದು ಹೊಸ ರೆಗ್ಯುಲೇಷನ್ಸ್ ಅನ್ನ ತರಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಯಾರಿ ನಡೆಸ್ತಾ ಇದೆ. ಪ್ಯಾರಲಲ್ ಆಗಿ ಹಳ್ಳಿಗಳ ಕಡೆ ಇವತ್ತು ರಿಕವರಿ ಏಜೆಂಟ್ಗಳು ಹೋಗ್ಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಅವರಿಗೆ ಹಿಂಸೆ ಕೊಡ್ತಾ ಇದ್ದು ಇಂಡಿವಿಜುವಲ್ ಆಗಿ, ಇವರೆಲ್ಲ ಒಗ್ಗಟ್ಟಾಗಿದ್ದಾರೆ. ಹಳ್ಳಿಗಳ ಕಡೆ ನಮ್ಮ ಜನ ಒಗ್ಗಟ್ಟಾಗಬೇಕು. ಒಬ್ಬನ ಮನೆ ಹತ್ರ ಸಾಲದವನ್ ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕಾನೂನು ರೀತಿಯಲ್ಲಿ ಪ್ರಶ್ನೆ ಮಾಡಿ ಓಡೋಗ್ಬಿಡ್ತಾರೆ. ಪಕ್ಕದ ಮನೆಯವನ ನಾವ್ಯಾಕೆ ತಲೆ ಕೆಡ್ಸ್ಕೊಂಡು ನಾಳೆ ನಿಮ್ಮ ಮನೆಗೆ ಹೋಗ್ತಾನೆ ಅವನು. ಎಸ್ಪೆಷಲಿ ಹೆಣ್ಮಕ್ಳು ಸಣ್ಣ ಪುಟ್ಟ ಒಂದು ಸಂಘ ಸಂಸ್ಥೆಗಳು ಮಾಡಿಕೊಂಡು ಲೋನ್ ತಗೊಂಡಿದ್ರೆ ಅಲ್ಲಿ ಬಂದು ಪಬ್ಲಿಕ್ ನ್ಯೂಸೆನ್ಸು ಧಮಕಿ ಹಾಕೋದು ಮಾಡಿದ್ರೆ, ನೆನೆ ಯಾರೋ ಒಬ್ಬ ಬ್ಯಾಂಕ್ ರಿಕವರಿ ಏಜೆಂಟ್ಗೆ ಪಬ್ಲಿಕ್ ಸರಿಯಾಗಿ ಗೂಸ ಕೊಟ್ಟವ್ರೆ. ಕಾನೂನು ರೀತಿಯಲ್ಲಿ ಅದು ಮಾಡೋದು ತಪ್ಪಾದ್ರೂ ಸಹ ಅವ್ರ ಆ ಧಮಕಿ ಹಾಕೋದು ಕೂಡ ತಪ್ಪಿದೆ. ಲೋನ್ ತಗೊಂಡ್ರೆ ನೋಟಿಸ್ ಕೊಡು, ಲೋನ್ ತಗೊಂಡ್ರೆ ಕಾನೂನು ಕ್ರಮ ಜರುಗಿಸು, ಲೋನ್ ನಾನು ಕಟ್ಟಬೇಕು ಅಂದ್ರೆ ಕೋರ್ಟ್ಗೆ ಹೋಗು. ಕೋರ್ಟ್ಗೆ ಹೋಗ್ಬೇಕಾದ್ರೆ 5 ವರ್ಷ 10 ವರ್ಷ ಆಗುತ್ತೆ. ಅವರೆಲ್ಲ ಕೋರ್ಟ್ಗೆ ಹೋಗಲ್ಲ. ಆಯ್ತು ಸರ್, ಊಟ ಆಯ್ತು. ಸೊ ನಿಮ್ಮ ಊರುಗಳ ಕಡೆ ಅಥವಾ ನಿಮ್ ಕಡೆ ಸಾಲಗ ರಿಕವರಿ ಏಜೆಂಟ್ಗಳು ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ, ಕೋರ್ಟ್ ಮುಖಾಂತರ ನಿಮ್ಗೆ ನೋಟಿಸ್ ಕೊಡ್ತಾ ಇಲ್ಲ, ಅಥವಾ ಲಿಖಿತ ರೂಪದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ಕಾನೂನು ರೀತಿಯಲ್ಲಿ ಗೋಂಡಾಗಳು ರೌಡಿಗಳು ಬಳಸ್ತಾ ಇದ್ರೆ ನೀವು ಸರಿಯಾಗಿ ಅದಕ್ಕೆ ಉತ್ತರವನ್ನ ಕೊಡಬಹುದು. ಸರ್ಕಾರ ಸಹ ಈ ಮೀಟರ್ ಬಡ್ಡಿ ಮತ್ತೆ ಈ ಸ್ಮಾಲ್ ಫೈನಾನ್ಸರ್ಗಳು ಇನ್ಫ್ಯಾಕ್ಟ್ ಗಾಡಿನ ಜಪ್ತಿ ಮಾಡಕ್ಕೆ ನಾನು ಒಂದು ವಿಷಯ ಶೇರ್ ಮಾಡ್ತೀನಿ. ನಮ್ಮ ಮನೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಯಾವ್ದೋ ಒಂದು ಶಾಲೆಯ ಮುಖ್ಯಸ್ಥರು ಬಂದಿದ್ರು. ಶಾಲೆ ಅಂದ್ಮೇಲೆ ಒಂದು ಸಣ್ಣ ಪುಟ್ಟ ಶಾಲೆ ಅಂದ್ಮೇಲೆ ಅವ್ರದ್ದು ಫೈನಾನ್ಷಿಯಲ್ ಪೊಸಿಷನ್ ಅಷ್ಟು ಏನು ಚೆನ್ನಾಗಿರ್ಲಿಲ್ಲ. ನಮ್ಮ ಮನೆಯಿಂದ ವಾಪಸ್ ಹೋಗ್ಬೇಕಾರೆ ಅವ್ರ ಕಾರನ್ನ 2 EMI ಕಟ್ಟಿಲ್ಲ ಅಂತ ಅಡ್ಡ ಹಾಕಿ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಾಗ ಮಾತನಾಡಿ ನನ್ನ ಜೊತೆ ಒಂದು ಫೋಟೋ ಇಡ್ಸ್ಕೊಂಡಿದ್ರು. ಆ ಮಹೀಂದ್ರ ಫೈನಾನ್ಸ್ ಅವರು ಏನು ಮಾಡಿದ್ರು ಗಾಡಿ ಕೊಟ್ಟಿಲ್ಲ. ಲಾಸ್ಟ್ ಏನ್ ಮಾಡಿದ್ದಾರೆ ನಿಮಗ್ ಗೊತ್ತಾ? ಕಾನೂನು ರೀತಿಯಲ್ಲಿ ನಾವು ಹೋಗಿ ಬಂದಿದ್ದು ಅಡ್ವೊಕೇಟ್ ಜಗದೀಶ್ ಸರ್ ಅವ್ರ ಮನೆಗೆ ಅಂತೇಳಿ ಫೋಟೋ ತೋರಿಸಿದಾಗ, ಹೌದಾ ಜಗದೀಶ್ ಸರ್ ಮನೆಗೆ ಹೋಗಿದ್ರೆ ಆಯ್ತು ಬಿಡಿ ಅಂತೇಳಿ ಆ ಗಾಡಿನೂ ಬಿಟ್ಟು ಅಲ್ಲಿಂದ ಓಡೋಗಿದ್ದಾರೆ. ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕನಿಷ್ಠ ಕಾನೂನಿನ ಜ್ಞಾನ ಇದ್ರೆ ಇಂಥದನ್ನೆಲ್ಲ ನೀವು ಆರಾಮಾಗಿ ಫೇಸ್ ಮಾಡಬಹುದು. ಲಾ ಹ್ಯಾಸ್ ಬಿಕಮ್ ಎ ಬೇಸಿಕ್ ಕಮ್ಯುನಿಟಿ. ಇವತ್ತು ಊಟ, ಗಾಳಿ, ನೀರು, ವಿದ್ಯೆ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು, ಕಾನೂನಿನ ಅರಿವು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿ ಇವತ್ತು ನಮ್ಮ ಜೀವನದಲ್ಲಿ ಕಾಡ್ತಾ ಇದೆ. ನಮ್ಮನೆಗೆ ಬಂದಂತ ಶಾಲಾ ಮುಖ್ಯಸ್ಥರ ಕಾರನ್ನ ಹಿಡ್ಕೊಂಡಿದ್ದಾನೆ. ಅಟ್ ದ ಸೇಮ್ ಟೈಮ್ ಜಗದೀಶ್ ಅವರು ಅಡ್ವೊಕೇಟ್ ಜಗದೀಶ್ ಅವರಿಗೆ ಫೋನ್ ಮಾಡ್ಬೇಕಾ ಅಥವಾ ಮಾಡೋಣ ಅಂತೇನೋ ಇವ್ರು ಪ್ಲಾನ್ ಮಾಡಿ ಫೋಟೋ ತೋರಿಸಿದಾಗ ಅವನು ಅಲ್ಲಿಂದ ಬಿಟ್ಟು ಹೋಗಿದ್ದಾನೆ. ಸೊ ಇದನ್ನ ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ನೀವುಗಳು ಕಾನೂನನ್ನ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡ್ರೆ ನಿಮ್ಗೆ ಆಗುವಂತಹ ಸಂಕಟಗಳು, ಸಮಸ್ಯೆಗಳಿಂದ ನೀವೆಲ್ಲ ಪಾರಾಗಬಹುದು. ಎಸ್ಪೆಷಲಿ ಈ ಲೋನ್ಸ್ ಏನಿದೆ, ಈ ಲೋನ್ಗಳನ್ನ ಕಟ್ಟೋ ವಿಚಾರದಲ್ಲಿ ನಿಮ್ಗೆ ನೋಟಿಸ್ ಕೊಡ್ಬೋದಷ್ಟೇ. ಫೋನ್ ಮಾಡಿ ಸರ್ ಲೋನ್ ಕಟ್ಟಿ ಅಂತ ಹೇಳ್ಬೋದೇ ಹೊರತು ಧಮಕಿ ಹಾಕಂಗಿಲ್ಲ, ನಿಮ್ಮ ಮನೆ ಒಡೆ ನುಗ್ಗಂಗಿಲ್ಲ, ನಿಮ್ಮ ಮನೆ ಹತ್ರ ಬಂದು ಯಾವಾಗಂದ್ರೆ ಬಂದು ಗಲಾಟೆ ಮಾಡಂಗಿಲ್ಲ, ನಿಮ್ಮ ರೆಸ್ಪೆಕ್ಟ್ಗೆ, ಮಾನ ಮರ್ಯಾದೆಗೆ ಅವ್ರು ಕೈ ಇಡಂಗಿಲ್ಲ. ಇಷ್ಟೆಲ್ಲ ಇದೆ. ಸೊ ಇಷ್ಟೆಲ್ಲ ಇದ್ರು ಸರ್ಕಾರ ಎಚ್ಚೆತ್ಕೊಂಡಿದೆ. CM ಅವರು
ಆರ್ಡಿನೆನ್ಸ್, ಒಂದು ಹೊಸ ಕಾನೂನು ತಗೊಂಡ್ಬರ್ತೀವಿ ಇದನ್ನೆಲ್ಲ ರೆಗ್ಯುಲೇಟ್ ಮಾಡಕ್ಕೆ ಅಂತ ಹೇಳಿ ನಾನು ಪೇಪರಲ್ಲಿ ಓದ್ತೋದೆ. ನೋಡಿ, ನೀವುಗಳು ಧ್ವನಿ ಮಾಡಿದ್ದಕ್ಕೆ ಸರ್ಕಾರ ಎಚ್ಚೆತ್ಕೊಂಡಿದೆ. ಸಾಲ ಬಾಧೆಗೆ ಒಂದು ಫುಲ್ ಸ್ಟಾಪ್ ಕೊಡ್ಲಿಕ್ಕೆ ಸರ್ಕಾರ ತನ್ನದೇ ಆದಂತ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದೆ. ಸೊ ಹಂಗಾಗಿ ಸಾಲ ಇದ್ರೆ ಭಯ ಬೀಳ್ಬೇಕಾಗಿಲ್ಲ, ಸೂಸೈಡು ಮಾಡ್ಕೊಳ್ಬೇಕಾಗಿಲ್ಲ. ಅದನ್ನ ಕಾನೂನು ರೀತಿಯಲ್ಲಿ ನಾವ್ಯಾರು ಕಳ್ಳರು ಅಲ್ಲ, ನಾವ್ಯಾರು ಕ್ರಿಮಿನಲ್ಸು ಅಲ್ಲ. ಹಂಗಾಗಿ ನಾನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದಾಗ ಲಾಲ್ಬಾಗ್ ಹತ್ರ ಇರೋ ಪಾಸ್ಪೋರ್ಟ್ ಆಫೀಸಲ್ಲಿ ಪಾರ್ಕಿಂಗ್ ಇಲ್ಲ, ನನಗೆ ಬಿಡಲ್ಲ ಅಂತಂದ. ನಾನು ಫೋರ್ಸ್ ಮಾಡಿ ಗಾಡಿ ಹೊರಗಡೆನೆ ಹಾಕಿದೆ, ನಾನು ಬಿಡ್ಲಿಲ್ಲ. ಯಾಕಂದ್ರೆ ಕರ್ನಾಟಕ KMC ಆಕ್ಟ್ ಪ್ರಕಾರ ಯಾವುದೇ ಬಿಲ್ಡಿಂಗ್ ಕಟ್ಟಿದ್ರೆ ಆ ಬಿಲ್ಡಿಂಗ್ ಅಲ್ಲಿ ಬರೋರ್ಗೆ ಪಾರ್ಕಿಂಗ್ ಕೊಡ್ಬೇಕಾದು. ಕರ್ನಾಟಕ ಮುನ್ಸಿಪಲ್ ಆಕ್ಟ್ ಪ್ರಕಾರ ಅದು ಮಾನ್ಯತೆ ಪಡೆದಿದೆ. ಹಂಗಾಗಿ ಪಾಸ್ಪೋರ್ಟ್ ಆಫೀಸಲ್ಲಿ ಪಬ್ಲಿಕ್ ಅವರಿಗೆ ಜಾಗ ಇಲ್ಲ ಅಂತ. ಯಾಕೆ ಅಂತಂದ್ರೆ, ಸರ್ ನಮ್ಮ ಹತ್ರ ಜಾಗ ಇಲ್ಲ ಅಂದ್ರೆ ತಲೆ ಮೇಲೆ ನಿಲ್ಸ್ಕೊ ಅಂತಂದೆ. ಇಲ್ಲ ಪಾಸ್ಪೋರ್ಟ್ ಆಫೀಸನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಇಲ್ಲ ಬರೋರ್ಗೆ ಪಾರ್ಕಿಂಗ್ ಕೊಡಬೇಕು. ಒಂದು ದಿವಸಕ್ಕೆ 2,500 3 ಸಾವಿರ ಜನ ಪಾಸ್ಪೋರ್ಟ್ ಮಾಡಿಸ್ಕೊಳೋ ಜಾಗದಲ್ಲಿ 3,000 ಜನಕ್ಕೆ ಪಾರ್ಕಿಂಗ್ ನಿಲ್ಸ್ಬೇಕಲ್ಲ. ಇಲ್ಲ ಯಾವ್ದಾದ್ರು ಒಂದು ಜಾಗದಲ್ಲಿ ಪಾರ್ಕಿಂಗ್ ಕೊಟ್ಟು ಅಲ್ಲಿಂದ ಪಾಸ್ಪೋರ್ಟ್ ಆಫೀಸರು ಬಸ್ಸಾರ ಹಾಕ್ಬೋದು, ಎರಡೂ ಮಾಡಲ್ಲ, ಪಾರ್ಕಿಂಗ್ ಇಲ್ಲ ಅಂತೆ. ನಾನು ಬಿಡ್ಲಿಲ್ಲ. ಅವನು ವಾಚ್ಮ್ಯಾನ್ಗೆ ಇವತ್ತು ನಿದ್ದೆ ಕೆಡ್ಸಾಕ್ಬಿಟ್ಟೆ. ಪಾಸ್ಪೋರ್ಟ್ ಆಫೀಸ್ ನಿದ್ದೆ ಕೆಡಿಸಿ ಒಳಗಡೆ ಅಲ್ಲೇ ಗಾಡಿಯನ್ನು ಹಾಕಿ ಆ ಪಾಸ್ಪೋರ್ಟ್ ಒಂಚೂರು ವೆರಿಫಿಕೇಶನ್ ಇತ್ತು, ಮುಗಿಸ್ಕೊಂಡು ಬಂದೆ. ಇವತ್ತು ಶಿವಕುಮಾರ ಸ್ವಾಮಿಗಳ ಐ ಥಿಂಕ್ ಇವತ್ತೇನೋ ಅವ್ರ ಆರಾಧನೆ ಅಂತೆ. ಯಾವುದೋ ಒಂದು ಜಾಗದಲ್ಲಿ ದಾಸೋಹ ಇದೆ. ಶಿವಕುಮಾರ ಸ್ವಾಮೀಜಿಗಳ ಅವರ ಐ ಥಿಂಕ್ ಅವರ ಹೆಸರಿನಲ್ಲಿ ಒಂದು ದಾಸೋಹ ಇದೆ. ಆ ದಾಸೋಹಕ್ಕೆ ಹೋಗ್ಬಿಟ್ಟು ಐ ಟು ಗೋ ಬ್ಯಾಕ್ ಟು ದ ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇದೆ. ನಾನು ಹೇಳೋದೇನು ಅಂತಂದ್ರೆ, ಸಾಲ ಇದ್ರೆ ಅಂತ ರೀತಿನಲ್ಲಿ ಕಾನೂನು ರೀತಿನಲ್ಲಿ ಸಂಘಟನೆ ಮಾಡಿಕೊಂಡು ಅವ್ರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರನ್ನ ಓಡಿಸಿ ಏನೇ ಮಾಡಬೇಕು ಅಂದ್ರೆ ಅವ್ರು ಕೋರ್ಟಿಂದ ಮಾಡಬೇಕೇ ಹೊರತು ನಿಮ್ಮನ್ನೇನು ಮಾಡಂಗಿಲ್ಲ ಅಂತ ಹೇಳುತ್ತಾ, ಐ ಥಿಂಕ್ ಯು ಹ್ಯಾವ್ ಟು ಬಿಕಮ್ ಅಸೋಸಿಯೇಟೆಡ್. ನಿಮ್ಮ ಊರುಗಳ ಕಡೆ ಸಂಘಟನೆ ಮಾಡ್ಕೊಳ್ಳಿ. ಹೆಣ್ಮಕ್ಳು ಸಂಘ ಇರುತ್ತಲ್ಲ, ಒಬ್ಬರ ಹತ್ರ ಬಂದೇನಾದ್ರೂ ಸಾಲ ರಿಕವರಿ ಅಂತಂದ್ರೆ ಅಷ್ಟು ಜನ ಹೆಣ್ಮಕ್ಳು ಕೇಳಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದೀಯಾ ತಮ್ಮ, ಅಣ್ಣವ್ರೆ ಫಾಲೋ ಮಾಡ್ತಾ ಇದ್ದೀರಾ? ಮಾಡಿಲ್ಲ ಅಂತಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನೋಟಿಸ್ ಕೊಡಿ, ಕೋರ್ಟ್ ಇಂದ ಆಮೀನ್ ಕರ್ಕೊಂಬಂದ್ ಜಪ್ತಿ ಮಾಡಿ. ಗಾಡಿನ ಕಿತ್ಕೊಂಡು ಹೋಗಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಟ್ರ್ಯಾಕ್ಟರ್ನ, ಕಾರ್ನ, 2 ವೀಲರ್ನ ಒಂದೆರಡು EMI ಬೇರೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಕಿತ್ಕೊಂಡು ಹೋಗ್ಬೇಕಾದ್ರೆ ಏನ್ ಬರ್ಕೊಳೋದು ಅಂತಂದ್ರೆ ಸರೆಂಡರ್ ಅಂತ. ನೀವೇ ಗಾಡಿ ಕೊಟ್ಟಿದ್ದೀರಂತ ಸರೆಂಡರ್ ಸರ್ಟಿಫಿಕೇಶನ್ ಮಾಡಿಸ್ಕೊಂಡು ಅದನ್ನ ಮಾರಾಟ ಮಾಡ್ಕೊಂತಾರೆ. ಹಂಗಾಗಿ ನಿಮ್ಮ ಗಾಡಿಗಳನ್ನ ತಗೊಂಡೋಗ್ ಬಂದ್ರೆ ಅದನ್ನ ಜಪ್ತಿ ವಾರಂಟ್ ಅನ್ನ ಕೇಳಿ. ಕೋರ್ಟ್ ಇಂದ ಜಪ್ತಿ ವಾರಂಟ್ ಇದ್ರೆ ಮಾತ್ರ ನಿಮ್ಮ ಗಾಡಿಗಳನ್ನು ವಾಪಸ್ ಕೊಡಿ. ಜಪ್ತಿ ವಾರಂಟ್ ಇಲ್ಲ ಅಂತಂದ್ರೆ ಆಮೇಲೆ ಅದಕ್ಕೆ ಜಪ್ತಿ ಮಾಡಕ್ಕೆ ಕೋರ್ಟ್ ಆಮೀನೆ ಬರ್ಬೇಕು. ಸುಮ್ನೆ ಅವರು ನಿಮ್ಮ ಹತ್ರ ಗಾಡಿ ಕಿತ್ಕೊಂಡು ಸೈನ್ ಹಾಕ್ಸ್ಕೊಂತಾರೆ. ಏನಂತಂದ್ರೆ ನೀವೇ ಸರೆಂಡರ್ ಮಾಡಿದಿರಾ, ಸಾಲ ಕಟ್ಟಕ್ಕಾಗಿಲ್ಲ ಅಂತ. ಇದು ಆಕ್ಚುಲಿ ಸತ್ಯ. ಹಾಗಾಗಿ ನಿಮ್ಮ ಗಾಡಿಗಳನ್ನ ಕಿತ್ಕೊಂಡೋಗ್ ಬಂದ್ರೆ ರೌಡಿಗಳು, ಪರೋಡಿಗಳು ಆನ್ ಬಿಹಾಫ್ ಆಫ್ ದ ಬ್ಯಾಂಕ್ ಕಾಲ್ ಫಾರ್ ದ ಪೊಲೀಸ್. 112ಗೆ ಫೋನ್ ಮಾಡಿ ಪೊಲೀಸ್ ಅವ್ರಿಗೆ ಹೇಳಿ, ಸರ್ ಕೋರ್ಟ್ ಇಂದ ಜಪ್ತಿ ವಾರಂಟ್ ಇದ್ರೆ ಮಾತ್ರ ನಾನು ಸರೆಂಡರ್ ಮಾಡಬೇಕು, ಇಲ್ಲ ಅಂದ್ರೆ ಸರೆಂಡರ್ ಮಾಡಕ್ ಏನು ಪ್ರಾವಿಷನ್ ಇಲ್ಲ. ಬ್ಯಾಂಕ್ ಅವ್ರು ಬಂದು ಕಿತ್ಕೊಂಡು ಹೋಗಂಗಿಲ್ಲ. ಬ್ಯಾಂಕ್ ಅವ್ರು ಕಿತ್ಕೊಂಡು ನಾವೇ ಸರೆಂಡರ್ ಮಾಡಿದ್ರಿ ಅಂತ ಸೈನ್ ಹಾಕೊಂಡು ಅವರೇ ಮಾರಾಟ ಮಾಡ್ಕೊಂತಾರೆ ನಮ್ಮ ಗಾಡಿಗಳನ್ನ. ಕೋರ್ಟ್ ಇಂದ ಆದೇಶ ಇದೆಯಾ ಗಾಡಿ ಕಿತ್ಕೊಂಡು ಹೋಗಕ್ಕೆ, ಆವಾಗ ಮಾತ್ರ ಮುಟ್ಟಬೇಕು ಅಂತ ನೀವ್ ಹೇಳ್ಬೇಕು. ಅಕಸ್ಮಾತ್ ಅಲ್ಗೋ ಅವ್ರು ಗಲಾಟೆ ಮಾಡಿದ್ರೆ ಕಾಲ್ ದ ಪೊಲೀಸ್. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಮ್ಮ ಗಾಡಿ ಕಿತ್ಕೊಂಡು ಹೋಗಕ್ ಬಂದ್ರೆ ಕೋರ್ಟ್ ಅದು ಆಮೀನೆ ಬರ್ಬೇಕು, ಕೋರ್ಟ್ ಆಮೀನೆ ಬರ್ಬೇಕು ಜಪ್ತಿ ಮಾಡಕ್ಕೆ. ನಿಮ್ಮ ಗಾಡಿಯನ್ನ ಜಪ್ತಿ ಮಾಡಲಾಗಿದೆ ಅಂತ ಕೋರ್ಟ್ ಆದೇಶ ಇದ್ರೆ ಮಾತ್ರ ನೀವು ಗಾಡಿ ಸರೆಂಡರ್ ಮಾಡಿ, ಇಲ್ಲ ಅಂದ್ರೆ ಗಾಡಿ ಕೊಡಬೇಡಿ. ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಸೊ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಜಪ್ತಿ ಮಾಡಕ್ಕೆ ಕೋರ್ಟ್ ಆದೇಶ ಬೇಕಾಗತ್ತೆ. ಯಾವುದೇ ಗಾಡಿಗಳನ್ನ ಕಿತ್ಕೊಂಡು ಹೋಗೋ ಬ್ಯಾಂಕ್ ರಿಕವರಿ ಏಜೆಂಟ್ಗಳ ಹತ್ರ ಜಪ್ತಿ ವಾರಂಟ್ ಇರೋದಿಲ್ಲ. ಆಮೇಲೆ ಅದನ್ನ ಗಾಡಿ ತಗೊಂಡು ಹೋಗಕ್ಕೆ ಇವನ್ ಬರಲ್ಲ, ಯಾರೋ ಬ್ಯಾಂಕ್ ರಿಕವರಿ ಏಜೆಂಟ್ ಬರಲ್ಲ, ಬ್ಯಾಂಕ್ ಮ್ಯಾನೇಜರ್ ಬರಬೇಕು. ಬ್ಯಾಂಕ್ ಮ್ಯಾನೇಜರು ಮತ್ತೆ ಇವರು ಕೋರ್ಟ್ ಇಂದ ಆಮೀನ್ ಬಂದು ನಿಮ್ಮ ಗಾಡಿಯನ್ನ ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಬ್ಯಾಂಕ್ ರಿಕವರಿ ಏಜೆಂಟು ಯಾವುದೇ ಕಾರಣಕ್ಕೂ ನಿಮ್ಮ ಗಾಡಿಯನ್ನ ಕಿತ್ಕೊಂಡು ಹೋಗಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಗಾಡಿ ಕೊಡಬೇಡಿ. ಅದು ನಿಮ್ಮ ಟ್ರ್ಯಾಕ್ಟರ್ ಆಗಿರ್ಲಿ, 2 ವೀಲರ್ ಆಗಿರ್ಲಿ ಅಥವಾ ಏನೇ ಆಗಿರ್ಲಿ ಕೊಡಬೇಡಿ ಅಂತ ಹೇಳ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.